ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ವೈಷ್ಣೋದೇವಿ ದರ್ಶನ ಮಾಡ್ತಾಯಿದ್ದೀವಿ. ಇದು ವೈಷ್ಣೋದೇವಿ ಸ್ಟೋರಿ. ಶಿವನ ಫಸ್ಟ್ ವೈಫು ಸೆಲ್ಫ್ ಡಿಸ್ಟ್ರಾಯ್ ಮಾಡ್ಕೋತಾರೆ. अपने महादेव को नमन करते हुए मैं अपने योग और स्वयं ऊर्जा से इस देह को भस्मीभूत करती हूँ. ವಿಷ್ಣು ಸುದರ್ಶನ ಚಕ್ರ ಬಿಟ್ಟು ಅದನ್ನು ಕಟ್ ಮಾಡಿಬಿಡ್ತಾನೆ. ಫುಲ್ಲು ಬಾಡಿನ ಫುಲ್ಲು ಕಟ್ ಮಾಡಿಬಿಡ್ತಾನೆ. ಆವಾಗ ಒಂದೊಂದು ಪಾರ್ಟ್ ಬಂದು ಒಂದೊಂದು ಕಡೆ ಬೀಳುತ್ತಲ್ಲ, ಅದನ್ನೇ ಶಕ್ತಿಪೀಠಗಳು ಅನ್ನೋದು. ಅಯ್ಯೋ ವೈಷ್ಣೋದೇವಿ ತಪ್ಪಾಯ್ತಮ್ಮ, ನನಗೆ ಮೋಕ್ಷ ಕೊಡು ಅಂತ ಅಂತಾನೆ. जाओ, मैं तुम्हें क्षमा करती हूँ. जय माता दी. प्रेम से बोलो जय माता दी. प्यार से बोलो जय माता दी. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒಂದು ಹೊಸ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಅಂದರೆ ಕತ್ರ ಅಂದರೆ ಎಲ್ಲಿ ಅಂದರೆ ವೈಷ್ಣೋದೇವಿ. ನೀವು ಎಲ್ಲರಿಗೂ ಗೊತ್ತಿರುತ್ತೆ ವೈಷ್ಣೋದೇವಿ ಅಂದರೆ ಯಾರು ಅಂತ. ವೈಷ್ಣೋದೇವಿ ಬಂದು ಶಕ್ತಿಪೀಠ, 51 ಶಕ್ತಿಪೀಠಗಳಲ್ಲಿ ಒಂದು. ಆ್ಯಕ್ಚುಲಿ ತುಂಬ ಕೆಲವರು 58 ಅಂತಾರೆ, ಕೆಲವರು 108, 102, 108 ಅಂತಾರೆ. ಅದರಲ್ಲಿ ನನಗೆ ಗೊತ್ತಿಲ್ಲ. 51 ಶಕ್ತಿಪೀಠಗಳಲ್ಲಿ ಒಂದು. ಅತಿಯಾದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರೋದು ಇಲ್ಲಿಗೇನೆ, ವೈಷ್ಣೋದೇವಿಗೆ. ವೈಷ್ಣೋದೇವಿ ಸ್ಟೋರಿ ಏನು ಅಂತ ಗೊತ್ತಿಲ್ಲ ಅಂದರೆ, ಶಕ್ತಿಪೀಠಗಳ ಸ್ಟೋರಿ ಏನು ಅಂತ ಗೊತ್ತಿಲ್ಲ ಅಂದರೆ, ಶಿವ ಅವರ ಫಸ್ಟ್ ವೈಫ್ ಸತಿ ಅಂತ. ಅವರು ಮದುವೆ ಆಗಿರ್ತಾರೆ. ದಕ್ಷ ಅಂತ ಸತಿಯವರ ತಂದೆ, ಅವ್ರಿಗೆ ಇಷ್ಟ ಆಗಿರಲ್ಲ. ಸೊ ಅದಕ್ಕೆ ಇವರು ಸತಿ ಅಂತ ಇರೋರು ಶಿವನ ಫಸ್ಟ್ ವೈಫು ಸೆಲ್ಫ್ ಡಿಸ್ಟ್ರಾಯ್ ಮಾಡ್ಕೋತಾರೆ. अपने महादेव को नमन करते हुए मैं अपने योग और स्वयं ऊर्जा से इस देह को भस्मीभूत करती हूँ. ಸತಿ ಸೆಲ್ಫ್ ಡಿಸ್ಟ್ರಾಯ್ ಮಾಡ್ಕೊಂಡಾಗ ವಿಷ್ಣು ಸುದರ್ಶನ ಚಕ್ರ ಬಿಟ್ಟು ಅದನ್ನು ಕಟ್ ಮಾಡಿಬಿಡ್ತಾನೆ. ಫುಲ್ಲು ಬಾಡಿನ ಫುಲ್ಲು ಕಟ್ ಮಾಡಿಬಿಡ್ತಾನೆ. ಆವಾಗ ಒಂದೊಂದು ಪಾರ್ಟ್ ಬಂದು ಒಂದೊಂದು ಕಡೆ ಬೀಳುತ್ತಲ್ಲ, ಅದನ್ನೇ ಶಕ್ತಿಪೀಠಗಳು ಅನ್ನೋದು. ಮತ್ತು ಅದು ಇನ್ನೊಂದು ಕತೆ ಏನು ಅಂತ ಅಂದರೆ, ವೈಷ್ಣೋದೇವಿ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಒಬ್ಬ ರಾಕ್ಷಸಂಗೆ ವೈಷ್ಣೋದೇವಿ ಮೇಲೆ ಕಣ್ಣು ಬೀಳುತ್ತೆ. ಒಂದ್ಸಲಿ ಹಿಂಗೆ ವೈಷ್ಣೋದೇವಿನ ಅಟ್ಯಾಕ್ ಮಾಡ್ತಾನೆ ಆ ರಾಕ್ಷಸ. ಆವಾಗ ಏನಾಗುತ್ತಪ್ಪ ಅಂತಂದರೆ, ಹಂಗೆ ವೈಷ್ಣೋದೇವಿ ತ್ರಿಕುಟ ಮೌಂಟೇನ್ಸ್ ಒಳಗಡೆ ಮಾಯ ಆಗಿಬಿಡ್ತಾರೆ. ಮಾಯ ಆಗಿಬಿಟ್ಟು ಅವನು ಅವ್ರನ್ನ ಹುಡಿಕೊಂಡು ಒಳಗಡೆ ಬಂದಾಗ, ಅವನು ಡೀಮನ್ ಅಂದರೆ ರಾಕ್ಷಸ. ಹುಡಿಕೊಂಡು ಒಳಗಡೆ ಬಂದಾಗ ಪಟಾರ್ ಅಂತ ತಲೆ ಕತ್ತರಿಸ್ಬಿಡ್ತಾರೆ. ಆವಾಗ ಅವನು ಅಯ್ಯೋ ವೈಷ್ಣೋದೇವಿ ತಪ್ಪಾಯ್ತಮ್ಮ, ನನಗೆ ಮೋಕ್ಷ ಕೊಡು ಅಂತ ಅಂತಾನೆ. ಆವಾಗ ವೈಷ್ಣೋದೇವಿ, ನಾನು ನಿನ್ನ ಬದುಕಿಸಲ್ಲ, ನನ್ನ ಭಕ್ತಾದಿಗಳು ನನ್ನ ನೋಡೋಕ್ಕೆ ಯಾರು ಬರ್ತಾರೋ
ನಿನ್ನ ದರ್ಶನನೂ ಮಾಡಬೇಕು, ನಿನ್ನ ತಲೆನೂ ನೋಡಬೇಕು ಅಂತ ವರ ಕೊಡ್ತಾರೆ. जाओ, मैं तुम्हें क्षमा करती हूँ और ये वरदान देती हूँ भैरवनाथ कि आज से तुम्हारी भी पूजा होगी. धन्य हो माँ. मेरे भक्त मेरे दर्शन के बाद तुम्हारे दर्शन करके अपनी मनोकामनाएं पूर्ण करेंगे. तुम्हारे दर्शन के बिना मेरी प्रार्थना अधूरी मानी जाएगी. जय माता दी. तुम्हारे धड़ पर से चलकर भक्त मेरी गुफा में प्रवेश करेंगे, तभी उनकी यात्रा सफल होगी. जय माता दी. प्रेम से बोलो, जय माता दी. प्यार से बोलो, जय माता दी. शेरा वाली, जय माता दी. पहाड़ा वाली, जय माता दी. जोता वाली, जय माता दी. लाटा वाली. जय माता दी. ಇದು ವೈಷ್ಣೋದೇವಿ ಸ್ಟೋರಿ. ಯಾವ್ದು ಗುರು ಇದು, ತನ್ನಲ್ಲೂ ಎಲ್ಲೋ ಫಾರಿನಲ್ಲಿ ಓಡಿಸ್ದಂಗೆ ಫೀಲ್ ಆಗ್ತೈತೆ. ವೈಷ್ಣೋದೇವಿ ರೂಟಲ್ಲಿ ಏನು ಹೇಳಿ, ಕತ್ರಾ ರೂಟು ಯಾವುದೋ ಫಾರಿನಲ್ಲಿ ಓಡಿದಂಗೆ ಫೀಲ್ ಆಗೋಯ್ತು. NFS ಅಲ್ಲಿ ಹಿಂಗೆಲ್ಲ ಹೋಗ್ಬೋದಿತ್ತಲ್ಲ ಅವಾಗ. NFS ಗೇಮಲ್ಲಿ ಈ ಥರ ಟನಲಲ್ಲಿ ಹೆಂಗೆಲ್ಲ ಟನಲಲ್ಲೆಲ್ಲ ಓಡಿಸ್ಬೋದಿತ್ತು, ಡರ್ ಡರ್ ಅಂತ. ಟನಲ್ ಈಸ್ ವೆಲ್ಕಮಿಂಗ್ ಅಸ್. ನೋಡ್ರಿ ಹೆಂಗೈತೆ, ಸೈ ಅಂತ ಹಿಂಗೆಲ್ಲ ಸೈ 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 ಅಂತ ಆ ಕಡೆ ಈ ಕಡೆ ಎಲ್ಲ ಹೋಗ್ಬೋದಿತ್ತು. ಬಾಯ್ಸ್ ಇಬ್ರು ಬಾರಿಸ್ತಾವ್ರೆ ಹಜಾರ್ಡ್ ಲೈಟ್ ಹಾಕ್ಕೊಂಡು. ಏನು ಹೇಳಿ ಗುರು, ನೆಕ್ಸ್ಟ್ ಲೆವೆಲ್ ಫೀಲು ಮಸ್ತಾಗಿರ್ತೈತೆ. ಸರಿ ಬನ್ನಿ ಸಿಗೋಣ. ಕತ್ರಾ ರೀಚ್ ಆಗೋಣ. ಫಸ್ಟು ಲೇಟ್ ಆಗಿಬಿಡ್ತೈತೆ. ಕತ್ರಾ ರೀಚ್ ಆದಮೇಲೆ ರೌಂಡ್ ಸಿಗೋಣ. ಆ್ಯಕ್ಚುಲಿ ನಿಮ್ಗೆ ಅಲ್ಲಿ ರೈಟ್ ಸೈಡ್ ಬಂದಾಗ ಕಾಣಿಸ್ತೈತೆ, ನೋಡ್ಕೊಳ್ರಿ ಒಂದ್ಸಲಿ. ಅಲ್ಲಿ ಕಾಣಿಸ್ತೈತಲ್ಲ, ಅಲ್ಲಿ ಕಾಣಿಸ್ತಿರೋದೆ ವೈಷ್ಣೋದೇವಿ. ನೋಡೋಣ, ನಾವು ಕತ್ರಾ ಅಲ್ಲಿ ರೂಮ್ ಮಾಡೋಣ ಅಂತ ಇದ್ದೀವಿ ಕತ್ರಾ ರೀಚ್ ಆದಮೇಲೆ. ಸೊ ಬೆಳಗ್ಗೆ ಅಲ್ಲಿಂದನೇ ಹೋಗ್ಬೇಕು ನಾವು NK ದರ್ಶನಕ್ಕೆ. ಇವಾಗ ದರ್ಶನ ಇರುತ್ತೆ, ಬಟ್ ಕೇಬಲ್ ನಾವು ಬುಕ್ ಮಾಡಿರೋದು ಕೇಬಲ್ ಲೈನು, ಕೇಬಲ್ ಕಾರ್ಟ್. ಸೊ ನಾವು ಬೆಳಗ್ಗೆ ಮಾಡೋದು ದರ್ಶನ. ಬನ್ನಿರಿ ನೋಡೋಣ ಹೆಂಗಿರುತ್ತೆ ಏನಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಯಾರ್ಯಾರು ವೈಷ್ಣೋದೇವಿ ದರ್ಶನ ಮಾಡಿಲ್ಲ, ನಾನಿವತ್ತು ಮಾಡಿಸ್ತೀನಿ, ನಾಳೆ ಮಾಡಿಸ್ತೀನಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ವೈಷ್ಣೋದೇವಿ ದರ್ಶನ ಮಾಡ್ತಾಯಿದ್ದೀವಿ. ನಮ್ಮ ಲಡಾಖಿನ ರೈಡು ಸುಖಕರವಾಗಿರಲಿ ಅಂತ ವೈಷ್ಣೋದೇವಿ ದರ್ಶನ ಮಾಡ್ತಾಯಿದ್ದೀವಿ. ಆ್ಯಕ್ಚುಲ್ ಲಡಾಖ್ ನಮಗೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಏನು ಅಂತ ಗೊತ್ತಿಲ್ಲ, ಕೇಬಲ್ ಕಾರ್ಟ್ ಬುಕ್ ಮಾಡಿದ್ವಿ. ಇವ್ರು ನೋಡಿದ್ರೆ ಅಲ್ಲಿವರೆಗೂ ನಡ್ಕೊಂಡೇ ಹೋಗ್ಬೇಕು ಅಂತವ್ರೆ. ನೋಡೋಣ ಏನು ಕತೆ ಏನು ಅಂತ. ಬ್ರೋ ಹೇಳಿ ಬ್ರೋ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಕಾಫಿ ಗಿಫಿ ಕೊಡಿಸ್ತೀರಾ ಅನ್ಕೊಂಡ್ರೆ ನೀವು ನೋಡಿದ್ರೆ ಕಾಫಿ ಗಿಫಿ ಕುಡಿದ್ರೆ ಕೊಡಿಸ್ತೀನಿ ಅಂತ ಇದ್ದೀರಾ. ಎನರ್ಜಿ ವೇಸ್ಟ್ ಮಾಡಬಾರ್ದು ಬ್ರೋ. ಸ್ವಲ್ಪ ಬೂಸ್ಟ್ ಆಗುತ್ತೆ ಬ್ರೋ ಕುಡಿದ್ರೆ. ನಾವು ಕಡ್ಡಿ ಹಿಡ್ಕೊಂಡು ಹೋಗ್ಬೇಕಾಯ್ತಾರ. ನೋಡ್ರಿ ಏನು ಮಾಡ್ತೀರ. ಸರಿ ಬನ್ನಿರಿ ಸಿಗೋಣ ಮೇಲೆ. A few moments later. ಹಾಯ್ ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಆ್ಯಕ್ಚುಲಿ ವೈಷ್ಣೋದೇವಿ ದರ್ಶನ ಮಾಡಬೇಕಾಗಿತ್ತು. ನೆನ್ನೆ ನೈಟು ಲೇಟಾಗಿ ಬಂದಿದ್ದರಿಂದ ಸೊ ಇವತ್ತು ದರ್ಶನ ಮಾಡೋಕ್ಕಾಗಲಿಲ್ಲ. ಸೊ ಸ್ವಲ್ಪ ಹೊತ್ತು ಇದ್ದು ರೆಸ್ಟ್ ಮಾಡಿ ಹೊರಟಿದ್ದೀವಿ. ನೆಕ್ಸ್ಟು ಇವಾಗ ಬಂದು ಶ್ರೀನಗರ್ ಹೋಗ್ತಾಯಿದ್ದೀವಿ. ಶ್ರೀನಗರಲ್ಲಿ ಒಂದು 2-3 ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀವಿ. ನೀವೇ ಮುಂದಿನ ಎಪಿಸೋಡ್ಗಳಲ್ಲಿ ನೋಡ್ತೀರಾ.
ನನ್ನ ಚಾನಲ್ಗೆ ಯಾರು ಹೊಸಬ್ರಿದ್ದೀರ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೊಂದು ಜರ್ನಿನ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಟೈಮ್ ಬಂದು 10:15 ಸ್ನೇಹಿತರೆ. ಇವಾಗ ವೈಷ್ಣೋದೇವಿಯಿಂದ ಹೊರಟಿದ್ದೀವಿ. ವೈಷ್ಣೋದೇವಿ ಟ್ರೆಕ್ಕಿಂಗು ಇವತ್ತು ನಾವು ಹೋದರೆ ತಿರ್ಗಾ ನಮಗೆ ಲೇಟ್ ಆಗಿಬಿಡ್ತೈತೆ ಗುರು. ಅದಕ್ಕೆ ಸೊ ಇವತ್ತು ಬೇಡ ಅಂತ ಡಿಸೈಡ್ ಮಾಡಿ ಹೊರಟ್ವಿ. ಸೊ ಇವಾಗ ನಾವು ಹೋಗ್ತಾ ಶ್ರೀನಗರ ಆನ್ ದ ವೇ. ಪಂಪೂರ್ ಸಿಗ್ತೈತೆ. ಪಂಪೂರಿಂದ ಪುಲ್ವಾಮಾ ಸಿಗ್ತೈತೆ. ಪುಲ್ವಾಮಾಯಿಂದ ನಾವು ಶ್ರೀನಗರ್ ಮೂಲಕ ದಾಲ್ ಲೇಕ್ ಹೋಗಬೇಕು. ಸೊ ಟೋಟಲ್ ನಮ್ಗೆ ಬಂದು ಇವತ್ತು 200+ ಕಿಲೋಮೀಟರ್ಸ್ ಅಷ್ಟೇ. ಇವತ್ತು ನೆನ್ನೆ 700+ ಆಗಿತ್ತು. ಸೊ ನೆನ್ನೆ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿತ್ತು. ಇವತ್ತೇನು ಅಷ್ಟು ಸ್ಟ್ರೈನ್ ಇಲ್ಲ. ಆರಾಮಾಗಿ ಹೋಗಿ ರೂಮ್ ಗೀಮ್ ಮಾಡಿ ಶ್ರೀನಗರ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇವತ್ತು. ಬನ್ನಿರಿ ನೋಡೋಣ ಹೆಂಗಿರ್ತೈತೆ ಅಂತ.